ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲೆಟ್ಸ್ ಗ್ರೋ ಅಂಡ್ ಬಿಟ್ ಟುಗೆದರ್. ಇವತ್ತು ನಾವು ನಮ್ಮ 7th ಪ್ರಾಜೆಕ್ಟ್ ಕಡೆ ಹೋಗ್ತಾ ಇದೀವಿ. ಅದೇ ಡಿಸ್ಟೆನ್ಸ್ ಮೆಜರ್ಮೆಂಟ್ ಯೂಸಿಂಗ್ HCSR04 ಆ್ಯಂಡ್ LCD. ಬನ್ನಿ ಈ ಪ್ರಾಜೆಕ್ಟ್ನ ಸ್ಟಾರ್ಟ್ ಮಾಡೋಣ. ಪ್ರಾಜೆಕ್ಟ್ ಟೈಟಲ್ ಬಂದ್ಬಿಟ್ಟು ಆರ್ಡಿನೋ ಅಲ್ಟ್ರಾಸಾನಿಕ್ ಡಿಸ್ಟೆನ್ಸ್ ಮೆಜರ್ಮೆಂಟ್ ಯೂಸಿಂಗ್ HCSR04 ಆ್ಯಂಡ್ LCD. ಈ ಪ್ರಾಜೆಕ್ಟಿನ ಮೇನ್ ಆಬ್ಜೆಕ್ಟಿವ್ ಏನಪ್ಪ ಅಂದರೆ, ಇದು ಡಿಸ್ಟೆನ್ಸ್ನ ಮೆಜರ್ ಮಾಡುತ್ತೆ. ಆಮೇಲೆ ಮೆಜರ್ ಮಾಡಿದ ಡಿಸ್ಟೆನ್ಸ್ನ LCD ಅಲ್ಲಿ ಡಿಸ್ಪ್ಲೇ ಮಾಡ್ತೀವಿ. ಮೆಜರ್ ಮಾಡಿದ ಡಿಸ್ಟೆನ್ಸ್ನ ನಾವು LCD ಅಲ್ಲಿ ಡಿಸ್ಪ್ಲೇ ಮಾಡ್ತಿದ್ವಿ. ಓಕೆ, ಈ ಪ್ರಾಜೆಕ್ಟ್ ಮಾಡೋಕ್ಕೆ ಕಾಂಪೊನೆಂಟ್ಸ್ ಏನೇನು ಬೇಕು ಅಂತ ನೋಡ್ತಾ ಹೋಗೋಣ. ಆರ್ಡಿನೋ ಊನೋ HCSR04 ಅಲ್ಟ್ರಾಸಾನಿಕ್ ಸೆನ್ಸರು, 16x2 LCD ಡಿಸ್ಪ್ಲೇ, ಕನೆಕ್ಟಿಂಗ್ ವಯರ್ಸು, ಆಮೇಲೆ USB ಕೇಬಲ್ಲು, ಪವರ್ ಸಪ್ಲೈ. ಇದಿಷ್ಟು ಮೇನ್ ಬೇಕಾಗಿರೋದು ಕಾಂಪೊನೆಂಟ್ಸ್. ಬನ್ನಿ ಈಗ ವರ್ಕಿಂಗ್ ಪ್ರಿನ್ಸಿಪಲ್ ನೋಡ್ತಾ ಹೋಗೋಣ. ವರ್ಕಿಂಗ್ ಪ್ರಿನ್ಸಿಪಲ್ ಬಂದ್ಬಿಟ್ಟು ದ HCSR04 ಅಲ್ಟ್ರಾಸಾನಿಕ್ ಸೆನ್ಸರ್ ಮೆಜರ್ಸ್ ಡಿಸ್ಟೆನ್ಸ್ ಯೂಸಿಂಗ್ ಅಲ್ಟ್ರಾಸಾನಿಕ್ ಸೌಂಡ್ ವೇವ್ಸ್. ಇದು ಹೇಗೆ ಡಿಸ್ಟೆನ್ಸ್ನ ಮೆಜರ್ ಮಾಡುತ್ತೆ ಅಂದರೆ, ಅಲ್ಟ್ರಾಸಾನಿಕ್ ಸೌಂಡ್ ವೇವ್ನ ಇಟ್ಕೊಂಡು ಡಿಸ್ಟೆನ್ಸ್ನ ಮೆಜರ್ ಮಾಡುತ್ತೆ. ಹೇಗೆ ಅಂದರೆ, ಇಲ್ಲಿ ನೋಡಿ, ಇಲ್ಲಿ 2 ಟರ್ಮಿನಲ್ ಇದೆ. ಇಲ್ಲಿಂದ ಅಲ್ಟ್ರಾಸಾನಿಕ್ ಸೌಂಡ್ ವೇವ್ ಕಳಿಸ್ತಾ ಇರುತ್ತೆ. ಇಲ್ಲಿ ಮಧ್ಯೆ ಯಾವ್ದಾದ್ರು ಆಬ್ಜೆಕ್ಟ್ ಬಂದರೆ ಅದು ಬೋನ್ಸ್ ಬ್ಯಾಕ್ ಆಗುತ್ತೆ. ಬೋನ್ಸ್ ಬ್ಯಾಕ್ ಆಗಿ ಇಲ್ಲಿ ರಿಸೀವರ್ ಅಂದರೆ ಎಕೋ ಪಿನ್ ಇಲ್ಲಿ ರಿಸೀವ್ ಆಗುತ್ತೆ. ಆ ಡಿಸ್ಟೆನ್ಸು ಹೋಗಿದ್ದ ಟೈಮು ಮತ್ತು ಬಂದಿದ್ದ ಟೈಮು ಎಷ್ಟು ಟೈಮ್ ತೊಗೊತಲ್ಲ, ಒಂದ್ಸಲಿ ಹೋಗಿ ಬೋನ್ಸ್ ಮಾಡಿ ಬರೋಕ್ಕೆ ಬ್ಯಾಕು, ಅದರಿಂದ ನಾವು ಡಿಸ್ಟೆನ್ಸ್ನ ಫೈಂಡ್ ಔಟ್ ಮಾಡ್ತೀವಿ. ಅದೇ ಇಲ್ಲಿ ವರ್ಕಿಂಗ್ ಪ್ರಿನ್ಸಿಪಲಲ್ಲಿ ಬರ್ತಿದ್ದೀವಿ. ಆರ್ಡಿನೋ ಸೆಂಡ್ಸ್ ಎ 10 microsecond ಪಲ್ಸ್ ಟು ದ ಟ್ರಿಕ್ ಪಿನ್ನಿಗೆ ಕಳಿಸುತ್ತೆ. ದ ಅಲ್ಟ್ರಾಸಾನಿಕ್ ಸೆನ್ಸರ್ ಸೆಂಡ್ಸ್ ಎ ಹೈ ಫ್ರೀಕ್ವೆನ್ಸಿ ಸೌಂಡ್ ವೇವ್ ಕಳಿಸ್ತಾ ಇರುತ್ತೆ. ದ ಸೌಂಡ್ ವೇವ್ ಟ್ರಾವೆಲ್ಸ್ ಟುವರ್ಡ್ಸ್ ದ ಆಬ್ಜೆಕ್ಟ್ ಆ್ಯಂಡ್ ರಿಫ್ಲೆಕ್ಟ್ ಬ್ಯಾಕ್. ಅದೇ ಒಂದು ಆಬ್ಜೆಕ್ಟ್ ಹತ್ರ ಹೋಗಿ ರಿಫ್ಲೆಕ್ಟ್ ಬ್ಯಾಕ್ ಆಗುತ್ತೆ. ದ ಎಕೋ ಪಿನ್ ಸೆಂಡ್ಸ್ ದ ಟೈಮ್ ಟೇಕನ್ ಬೈ ದ ಸೌಂಡ್ ವೇವ್ ಟು ರಿಟರ್ನ್. ಅಂದರೆ ಒಂದು ಸೌಂಡ್ ವೇವ್ ವಾಪಸ್ ಬರೋಕ್ಕೆ, ರಿಟರ್ನ್ ಬ್ಯಾಕ್ ಆಗೋಕ್ಕೆ ಎಷ್ಟು ಟೈಮ್ ತೊಗೊಂತು, ಅದರಿಂದ ನಾವು ಡಿಸ್ಟೆನ್ಸ್ನ ಫೈಂಡ್ ಔಟ್ ಮಾಡ್ತೀವಿ. ಇಲ್ಲಿ ನೋಡಿ, ಆರ್ಡಿನೋ ಕ್ಯಾಲ್ಕುಲೇಟ್ ದ ಡಿಸ್ಟೆನ್ಸ್ ಯೂಸಿಂಗ್ ದ ಡಿಸ್ಟೆನ್ಸ್ ಈಸ್ ದ ಡಿಸ್ಪ್ಲೇ ಆನ್ ದ 16x2 LCD ಸ್ಕ್ರೀನ್. ಆ ಬಂದಿರೋ ಡಿಸ್ಟೆನ್ಸ್ನ ನಾವು LCD ಸ್ಕ್ರೀನಲ್ಲಿ ಡಿಸ್ಪ್ಲೇ ಮಾಡ್ತೀವಿ. ಓಕೆ, ಇದಾಗಿದೆ ಇದ್ರ ವರ್ಕಿಂಗು, ಸಿಂಪಲ್ ವರ್ಕಿಂಗು. ಸ್ವಲ್ಪ ಇವತ್ತು ಈ ಪ್ರಾಜೆಕ್ಟಲ್ಲಿ ನಾವು LCDನ ಹೊಸ ಕಾನ್ಸೆಪ್ಟನ್ನ ಇಂಟ್ರಡ್ಯೂಸ್ ಮಾಡ್ತಿದ್ದೀವಿ. LCD. ಓಕೆ, ಈಗ ಸರ್ಕ್ಯೂಟ್ ಡಯಾಗ್ರಾಮ್ ನೋಡ್ತಾ ಹೋಗೋಣ. ಕನೆಕ್ಷನ್ಸು ವಿತ್ ಡಯಾಗ್ರಾಮಲ್ಲೇ ನೋಡ್ತಾ ಹೋಗೋಣ. ಬನ್ನಿ, ಇದು LCD ಡಿಸ್ಪ್ಲೇ. ಓಕೆ, ಇಲ್ಲಿ ನಾವು 4 ಕನೆಕ್ಷನ್ ಇರುತ್ತೆ. ಗ್ರೌಂಡು, VCC, SDA, SCL ಅಂತ. ಆಮೇಲೆ ಇದು ನಾರ್ಮಲ್ HCSR04, ಇದು ಅಲ್ಟ್ರಾಸಾನಿಕ್ ಸೆನ್ಸರು. ಇದಕ್ಕೂ 4 ಪಿನ್ನು, VCC, ಟ್ರಿಕ್ ಪಿನ್, ಎಕೋ ಪಿನ್, ಗ್ರೌಂಡು. ನಾವು ಫಸ್ಟ್ ಆಫ್ ಆಲ್ ನಾವು ಕಾಮನ್ ಗ್ರೌಂಡು, ಕಾಮನ್ VCC ತಗೊಬಿಡೋಣ. ಕಾಮನ್ ಗ್ರೌಂಡ್ 5 ವೋಲ್ಟಿಂದ ಇಲ್ಲಿ ಕಾಮನ್ ಗ್ರೌಂಡಿಂದ ಒಂದು, ಕಾಮನ್ VCCಯಿಂದ ಒಂದು, ಇದೆರಡು ಕಾಮನ್ ಗ್ರೌಂಡು ಮತ್ತು ಕಾಮನ್ VCC. ಓಕೆ, ನಾವು ಫಸ್ಟು ಅಲ್ಟ್ರಾಸಾನಿಕ್ಕಿನ ಕನೆಕ್ಷನ್ ನೋಡ್ತಾ ಹೋಗೋಣ. ಅಲ್ಟ್ರಾಸಾನಿಕ್ ಪಿನ್ನಿಂದು VCCಯಿಂದ ಕಾಮನ್ VCC, ಗ್ರೌಂಡಿಂದ ಕಾಮನ್ ಗ್ರೌಂಡ್ ಆಯಿತು. ಇನ್ನೆರಡು ಪಿನ್ ಉಳಿತಲ್ಲ. ಟ್ರಿಗ್ಗಿಂದ ನಾವು ವೈಲೆಟ್ ವೈರ್ ಕೊಟ್ಟಿದ್ದೀವಲ್ಲ, A0 ಕನೆಕ್ಷನ್ ಕೊಡ್ತೀವಿ. ಟ್ರಿಗ್ ಪಿನ್ನಿಂದ ನಾವು ಕನೆಕ್ಷನ್ A0 ಕೊಡ್ತಿದ್ದೀವಿ. ಆಮೇಲೆ ಎಕೋ ಪಿನ್ನಿಂದ ನಾವು A1ಗೆ ಕೊಡ್ತಾಯಿದ್ದೀವಿ ಕನೆಕ್ಷನ್. ಓಕೆ, ಇದು ಅಲ್ಟ್ರಾಸಾನಿಕ್ಕಿಂದ ಆಯಿತು. ಈಗ LCDಗೆ ಬರೋಣ. LCDಗೆ ಗ್ರೌಂಡಿಂದ ಕಾಮನ್ ಗ್ರೌಂಡು, VCCಯಿಂದ ಕಾಮನ್ VCC. ಈಗ SDAಯಿಂದ ನಾವು ಪಿನ್ ನಂಬರ್ A4ಗೆ ಕೊಡೋಣ. ಪಿನ್ A4, ಅನಲಾಗ್ ಪಿನ್ A4ಗೆ ಕೊಡೋಣ. ಆಮೇಲೆ SCLಯಿಂದ ನಾವು ಅನಲಾಗ್ ಪಿನ್ A5ಗೆ ಕೊಡ್ತಿದ್ದೀವಿ. ಇದಿಷ್ಟೇ ಸಿಂಪಲ್ ಕನೆಕ್ಷನ್ ಇದರಲ್ಲಿರೋದು. ಈಗ ಕೋಡ್ ನೋಡ್ತಾ ಹೋಗೋಣ. ಕೋಡ್ ಬಂದ್ಬಿಟ್ಟು #include liquid crystal .i2c.h. ಇದು #include ಇನ್ಬಿಲ್ಟ್ ಲೈಬ್ರರಿ. ಇದು ಏನಕ್ಕೆ ತೊಗೊತಿದ್ದೀವಿ ಅಂದರೆ, ನಾವು ಇಲ್ಲಿ LCD ಡಿಸ್ಪ್ಲೇ ತೊಗೊತಿದ್ದೀವಲ್ಲ, ಅದಕ್ಕೆ ಈಗ ಇದನ್ನು ಬರೀತಿದ್ದೀವಿ. ಓಕೆ, #define ಟ್ರಿಕ್ ಪಿನ್ A0 ಅಂದರೆ ನಾವು ಟ್ರಿಕ್ ಪಿನ್ A0 ಕನೆಕ್ಟ್ ಮಾಡಿದ್ದೀವಿ. A0. ಆಮೇಲೆ #define ಎಕೋ ಪಿನ್ A1. ಇಲ್ಲಿ ನೋಡಿ, ಇಲ್ಲಿ ಟ್ರಿಕ್ ಪಿನ್ನ ನಾವು A0 ಕನೆಕ್ಟ್ ಮಾಡಿದ್ದೀವಿ. ಆಮೇಲೆ ಎಕೋ ಪಿನ್ನ ನಾವು A1ಗೆ ಕನೆಕ್ಟ್ ಮಾಡಿದ್ದೀವಿ. ಸೊ ಇಲ್ಲಿ #define ಟ್ರಿಕ್ ಪಿನ್ A0, #define ಎಕೋ ಪಿನ್ A1 ಅಂತ ಕೊಟ್ಟಿದ್ದೀವಿ. ಲಾಂಗ್ ಡಿಸ್ಟೆನ್ಸ್ ಇಂಚಸ್. ವೈಡ್ ಸೆಟಪ್ ನೋಡ್ತಾ ಹೋಗೋಣ. ಪಿನ್ ಮೋಡ್ ಟ್ರಿಗ್ ಪಿನ್ ಔಟ್ಪುಟ್. ಯಾಕಂದರೆ ನಾವು ಇಲ್ಲಿಂದ
ಸೌಂಡ್ ವೇವ್ನ ಕಳಿಸ್ತಾ ಇದ್ದೀವಿ, ಅದಕ್ಕೆ ಅದು ಔಟ್ಪುಟ್ ಆಗಿ ವರ್ಕ್ ಆಗುತ್ತೆ. ಇದು ತಗೊಳ್ತಿದೆ, ರಿಸೀವ್ ಮಾಡ್ತಿದೆ, ಸೊ ಇದು ಇನ್ಪುಟ್ ಆಗಿ ವರ್ಕ್ ಆಗುತ್ತೆ. ಇದು ನೋಡಿ, ಪಿನ್ ಟ್ರಿಕ್ ಪಿನ್ ಔಟ್ಪುಟ್, ಪಿನ್ ಮೋಡ್, ಎಕೋ ಪಿನ್ ಇನ್ಪುಟ್. ಯಾಕಂದರೆ ಇದು ರಿಸೀವ್ ಮಾಡುತ್ತೆ, ಇದು ಸೆಂಡ್ ಮಾಡ್ತಿದೆ. LCD.init ಫಂಕ್ಷನು, ಇದು LCD ಡಾಟ್ ಬ್ಯಾಕ್ಲೈಟ್ ಫಂಕ್ಷನು, ಇದು LCD ಕ್ಲಿಯರ್ ಮಾಡೋಕ್ಕೆ ಫಂಕ್ಷನು, ಇದು LCD ಸೆಟ್ ಕರ್ಸರ್ನ ಸೆಟ್ ಮಾಡೋದಕ್ಕೆ 0,0 ಇನಿಷಿಯಲ್ 0,0ನ ಇಡ್ತಿದ್ವಿ. LCD.print ಸ್ಟಾರ್ಟಿಂಗು LCDಯಲ್ಲಿ ಪ್ರಿಂಟ್ ಆಗಬೇಕಲ್ಲ, ಅದು ಸಿಂಪಲ್ ಸರ್ಕ್ಯೂಟ್ ಅಂತ ಪ್ರಿಂಟ್ ಆಗುತ್ತೆ. ಫಸ್ಟ್ ಸ್ಟಾರ್ಟಿಂಗ್ LCD ಆನ್ ಆಗೋಕ್ಕೂ ಸಿಂಪಲ್ ಸರ್ಕ್ಯೂಟ್. ನಮ್ಮ ಮೊಬೈಲ್ಗಳೆಲ್ಲ ಹೆಂಗೆ ನಾವು ಸ್ವಿಚ್ ಆನ್ ಮಾಡಿ ಸ್ವಿಚ್ ಆಫ್ ಆಗೋಕ್ಕೂ ಮೊಬೈಲ್ ಕಂಪನಿ ಹೆಸರು ಬರುತ್ತೋ ಅದೇ ಥರ ನಮ್ಮ LCD ಆನ್ ಆಗೋಕ್ಕೂ ಸಿಂಪಲ್ ಸರ್ಕ್ಯೂಟ್ಸ್ ಅಂತ ಪ್ರಿಂಟ್ ಆಗುತ್ತೆ. ಆಮೇಲೆ 2000 ಮೈಕ್ರೋ ಸೆಕೆಂಡ್ನ ಡಿಲೇ ಕೊಡ್ತೀವಿ. ಆಮೇಲೆ LCD ಕ್ಲಿಯರ್ ಮಾಡ್ತೀವಿ ಮತ್ತೆ. ಈಗ LCD.set ಕರ್ಸರ್ 0,0, ಇನ್ನೊಂದ್ಸಲಿ ಕರ್ಸರ್ನ 0,0 ಅಂತ ಸೆಟ್ ಮಾಡಿ. ಈಗ ಮೇನ್ ಪಾರ್ಟ್ ಬರುತ್ತೆ. LCD.print ಡಿಸ್ಟೆನ್ಸ್ ಅಂತ, ಇದು ಡಬಲ್ ಇನ್ವರ್ಟೆಡ್ ಕಾಮಾದಲ್ಲಿ ಬಂದಿದೆಲ್ಲ ಆಸ್ ಇಟ್ ಈಸ್ ಪ್ರಿಂಟ್ ಆಗುತ್ತೆ. ಇಲ್ಲಿ ನೋಡಿ, ಡಿಸ್ಟೆನ್ಸ್ ಬಂದ್ಬಿಟ್ಟು LCD.set ಕರ್ಸರ್ 0,1 ಅಂದರೆ 0 ಕಾಲಮ್ ಫಸ್ಟ್ ರೋ. LCD.print ಇನ್ನೊಂದ್ಸಲಿ ಡಿಸ್ಟೆನ್ಸು, ಇದು ಡಬಲ್ ಇನ್ವರ್ಟೆಡ್ ಕಾಮಾ ಅಂದರೆ ಆ್ಯಸ್ ಇಟ್ ಈಸ್ ಪ್ರಿಂಟ್ ಆಗುತ್ತೆ. ಇದು ಫಸ್ಟ್ ರೋಲ್ ಪ್ರಿಂಟ್ ಆಗುತ್ತೆ, ಆ್ಯಸ್ ಇಟ್ ಈಸ್ ಪ್ರಿಂಟ್ ಆಗುತ್ತೆ ಈ ಥರ. ಇಲ್ಲಿ ನೋಡಿ ಡಿಸ್ಟೆನ್ಸ್, ಆಮೇಲೆ ಫಸ್ಟ್ 2 ಡಾಟ್, ಡಿಸ್ಟೆನ್ಸ್ ಆಗಿ 2 ಡಾಟು, ಅದೇ ಇಲ್ಲಿ ಇದು ಫಂಕ್ಷನ್ ಬರೆಯೋ ಉದ್ದೇಶ LCD.print. ನೆಕ್ಸ್ಟು ವೈಡ್ ಲೂಪ್ ಬರ್ತಾ ಹೋದರೆ ಲಾಂಗ್ ಡ್ಯೂರೇಷನ್ ಡಿಸ್ಟೆನ್ಸು, ಡಿಜಿಟಲ್ ರೈಟ್, ಟ್ರಿಗರ್ ಪಿನ್ ಲೋ ಇದ್ದರೆ 2 ಮೈಕ್ರೋ ಸೆಕೆಂಡ್ ಡಿಲೇ ಕೊಡಬೇಕು. ಅದೇ ಟ್ರಿಗರ್ ಪಿನ್ ಹೈ ಇದ್ದರೆ 10 ಮೈಕ್ರೋ ಸೆಕೆಂಡ್ ಡಿಲೇ ಕೊಡಬೇಕು. ಡಿಜಿಟಲ್ ರೈಟ್, ಟ್ರಿಕ್ ಪಿನ್ ಲೋ ಇದ್ದರೆ ಡ್ಯೂರೇಷನಿಗೆ ಏನೇನು ಮಾಡ್ತೀವಿ ಅಂದರೆ ಪಲ್ಸ್ ಇನ್, ಎಕೋ ಪಿನ್ ಹೈ. ಈಗ ಡ್ಯೂರೇಷನ್ನಿ ಈ ಥರ ಕ್ಯಾಲ್ಕುಲೇಟ್ ಆಗುತ್ತೆ. ನಮ್ಗೆ ಈಗ ಡಿಸ್ಟೆನ್ಸ್ ಬೇಕಾದರೆ ಡ್ಯೂರೇಷನ್ ಬೇಕು. ಡಿಸ್ಟೆನ್ಸ್ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದರೆ ಡ್ಯೂರೇಷನ್ ಡಿವೈಡೆಡ್ ಬೈ 2, ಈಗ ಬಂದಿರೋ ವ್ಯಾಲ್ಯೂ ಡಿವೈಡೆಡ್ ಬೈ 2 ಮಾಡಿ, ಇದನ್ನು ಡಿವೈಡೆಡ್ ಬೈ 29.1 ಮಾಡಿದರೆ ನಮಗೆ ಡಿಸ್ಟೆನ್ಸ್ ಸಿಗುತ್ತೆ. ಈಗ ನಮಗೆ ಡಿಸ್ಟೆನ್ಸ್ ಸಿಕ್ತು, ನಾವು ಇಂಚಸ್ಸು ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ನಮಗೆ ಡಿಸ್ಟೆನ್ಸ್ ಇಂಚಿಗೆ ಡ್ಯೂರೇಷನ್ ಇಂಟು 0.0133 ಡಿವೈಡೆಡ್ ಬೈ 2 ಮಾಡಿದರೆ ನಮ್ಗೆ ಡಿಸ್ಟೆನ್ಸ್ ಇಂಚಸ್ ಸಿಗುತ್ತೆ. ಓಕೆ, ನಮ್ಗೆ ಇದೆರಡು ವ್ಯಾಲ್ಯೂ ಬೇಕು, ಯಾಕಂದರೆ ನಾವು ಇಂಚಸ್ಸಲ್ಲೂ ಬರೀತಿದ್ವಿ ಇಲ್ಲಿ, ಡಿಸ್ಟೆನ್ಸು ಪ್ಲಸ್ ಇಂಚಸ್ಸು, ಅದಕ್ಕೆ ಇದೆರಡು ಬೇಕಾಗುತ್ತೆ. ನೆಕ್ಸ್ಟು LCD.set ಕರ್ಸರ್ 9,0, LCD.print ಇದು ಬ್ಲ್ಯಾಂಕ್ ಸ್ಪೇಸು ಕೊಡ್ತಿದ್ದೀವಿ, ಅಂದರೆ ಸ್ಪೇಸ್ ಇರಲಿ, ಸ್ಟಾರ್ಟಿಂಗು ಬ್ಲ್ಯಾಂಕ್ ಆಗಿರಬೇಕು, ನೆಕ್ಸ್ಟ್ ಬರಬೇಕಲ್ಲ ಅದಕ್ಕೆ. LCD.set 9,0, ಇಲ್ಲಿ ನೋಡಿ LCD.print ಸ್ಪೇಸ್ ಕೊಟ್ಟು ಡಿಸ್ಟೆನ್ಸ್ ಕೊಟ್ಟಿದ್ದೀವಿ, ಅಂದರೆ ಇಲ್ಲಿ ಡಿಸ್ಟೆನ್ಸ್ ಅಂತ ಬಂದು 2 ಡಾಟು, ಈಗ ಸ್ಪೇಸ್ ಕೊಟ್ಟು ಇಲ್ಲಿ ಡಿಸ್ಟೆನ್ಸ್ ಕೊಟ್ಟಿದ್ದೀವಲ್ಲ, ಅದೇ ಇಲ್ಲಿ ಈ ವ್ಯಾಲ್ಯೂ ಬರುತ್ತೆ, ಈ ಡಿಸ್ಟೆನ್ಸ್ ವ್ಯಾಲ್ಯೂ ಇಲ್ಲಿ ಬರುತ್ತೆ. ಆಮೇಲೆ ಸೆಂಟಿಮೀಟ್ರ್, ಡಬಲ್ ಇನ್ವರ್ಟೆಡ್ ಕಾಮ, ಈ ಥರನೇ ಬರುತ್ತೆ. ಇಲ್ಲಿ ನೋಡಿ ಡಿಸ್ಟೆನ್ಸು, ಇಲ್ಲಿ ಸ್ಪೇಸು ಸ್ಟಾರ್ಟಿಂಗು, ಆಮೇಲೆ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಆದಮೇಲೆ ಇಲ್ಲಿ ವ್ಯಾಲ್ಯೂ, ಆಮೇಲೆ ಸೆಂಟಿಮೀಟರ್ ಅಂತ ಬರುತ್ತೆ. ಓಕೆ, ಈಗ LCD.set ಕರ್ಸರ್ 9,1 ಇದು ಫಸ್ಟ್ ರೋ, ಇದು 0th ರೋ, ಇದು ಫಸ್ಟ್ ರೋ. LCD.print ಇದು ಬ್ಲ್ಯಾಂಕ್ ಸ್ಪೇಸು, ಯಾಕಂದರೆ ರೋನ ಫಸ್ಟ್ ಇನಿಷಿಯಲ್ ವ್ಯಾಲ್ಯೂನ ಕ್ಲಿಯರ್ ಮಾಡಿ ಆಮೇಲೆ ಈಗ ಬಂದಿರೋ ವ್ಯಾಲ್ಯೂನ ಹಾಕಬೇಕಲ್ಲ, ಸೊ ಫಸ್ಟ್ ಇರೋ ವ್ಯಾಲ್ಯೂನ ಬ್ಲ್ಯಾಂಕ್ ಸ್ಪೇಸಲ್ಲಿ ಕ್ಲಿಯರ್ ಮಾಡಿಬಿಡ್ತೀವಿ. LCD.set ಕರ್ಸರ್ 9,1, LCD.print ಡಿಸ್ಟೆನ್ಸ್ ಇಂಚಸ್, ಇಲ್ಲಿ ನೋಡಿ ಈ ಪ್ರಿಂಟ್ ಮಾಡೋಕ್ಕೆ ಡಿಸ್ಟೆನ್ಸ್ ಇನ್ ಇಂಚಸ್ ಮಾಡೋದಕ್ಕೆ ಈ ಕಮಾಂಡ್ ಲೈನ್ ಬರೀತಿದ್ವಿ. ನೆಕ್ಸ್ಟು ಡಿಸ್ಟೆನ್ಸ್ ಇನ್ ಇಂಚಸ್ ಅಂದರೆ ಈ ವ್ಯಾಲ್ಯೂ ಬರುತ್ತೆ, ಈ ವ್ಯಾಲ್ಯೂ ಇಲ್ಲಿ ಟೈಪ್ ಆಗುತ್ತೆ. ನೆಕ್ಸ್ಟ್ LCD.print ಈ ಡಬಲ್ ಇನ್ವರ್ಟೆಡ್ ಕಾಮದಲ್ಲಿ ಇಂಚಸ್ ಲಾಸ್ಟಿಗೆ ಬರುತ್ತೆ, ಯೂನಿಟ್, ಡಿಲೇ ಆಫ್ 2 ಸೆಕೆಂಡ್. ಇಲ್ಲಿ ನೋಡಿ ಇದೇ ಥರ ಸೇಮ್ ಪ್ರಿಂಟ್ ಆಗೋಕ್ಕೆ ಡಿಸ್ಟೆನ್ಸ್, ಇಲ್ಲಿ ಬ್ಲ್ಯಾಂಕ್ ಸ್ಪೇಸ್ ಕೊಟ್ಟಿದ್ದೀವಿ, ಅದೇ 9 ಡಿಸ್ಟೆನ್ಸ್ ಇನ್ ಇಂಚಸ್, ಇಲ್ಲಿ ಲಾಸ್ಟಿಗೆ ಇಂಚಸ್, ಇದಕ್ಕೆ ಈ 3 ಲೈನ್ ಬರೀತಿದ್ದೀವಿ. ಓಕೆ, ಡಿಲೇ ಆಫ್ 200 ಸೆಕೆಂಡ್, ಯಾಕಂದರೆ LED ಸೆಟ್ಲಿಂಗ್ ಟೈಮ್ ಅದು 200 ಮೈಕ್ರೋ ಸೆಕೆಂಡ್ ಕೊಡ್ತಾ ಇದ್ದೀವಿ. ಇದು ಕೋಡ್ ಆಯಿತು. ಈಗ ಅಪ್ಲಿಕೇಶನ್ಸ್ ನೋಡ್ತಾ ಹೋದರೆ ಅಬ್ಸ್ಟ್ರಕಲ್ ಡಿಟೆಕ್ಷನ್ ರೋಬೋಟ್ಸಲ್ಲಿ ಯೂಸ್ ಮಾಡ್ತೀವಿ, ಇದನ್ನ ಆಟೋಮೆಟಿಕ್ ಪಾರ್ಕಿಂಗ್ ಸಿಸ್ಟಮಲ್ಲೂ ಯೂಸ್ ಮಾಡ್ತೀವಿ, ಸ್ಮಾರ್ಟ್ ಡಸ್ಟ್ಬಿನ್ನಲ್ಲಿ ಯೂಸ್ ಮಾಡ್ತೀವಿ, ವಾಟರ್ ಲೆವೆಲ್ ಮೆಜರ್ಮೆಂಟಲ್ಲೂ ಯೂಸ್ ಮಾಡ್ತೀವಿ, ಡಿಸ್ಟೆನ್ಸ್ ಮೆಜರಿಂಗ್ ಡಿವೈಸಸ್ ಯೂಸ್ ಮಾಡ್ತೀವಿ, ಆಟೋಮೆಟಿಕ್ ಡೋರ್ ಸಿಸ್ಟಮಲ್ಲೂ ಯೂಸ್ ಮಾಡ್ತಿದ್ದೀವಿ, ಆಬ್ಜೆಕ್ಟ್ ಡಿಟೆಕ್ಷನ್ ಸಿಸ್ಟಮ್ ಇದರಲ್ಲೂ ಯೂಸ್ ಮಾಡ್ತೀವಿ. ಇದಿಷ್ಟು ಇದ್ರದ್ದು ಅಪ್ಲಿಕೇಶನ್. ಈಗ ಅಡ್ವಾಂಟೇಜಸ್ ಮತ್ತು ಡಿಸ್ಅಡ್ವಾಂಟೇಜಸ್ಸಿಗೆ ಬಂದರೆ, ಲೋ ಕಾಸ್ಟ್ ಪ್ರಾಜೆಕ್ಟ್,
ಈಸಿ ಟು ಬಿಲ್ಡ್, ಮೆಜರ್ಸ್ ಡಿಸ್ಟೆನ್ಸ್ ವಿದೌಟ್ ಟಚಿಂಗ್ ದ ಆಬ್ಜೆಕ್ಟ್. ಮೇನ್ ಇದು ಅಡ್ವಾಂಟೇಜಸ್ ಅಂದರೆ ಆಬ್ಜೆಕ್ಟ್ನ ಮುಟ್ಟದೇನೆ ಅದ್ರ ಡಿಸ್ಟೆನ್ಸ್ನ ಕ್ಯಾಲ್ಕುಲೇಟ್ ಮಾಡುತ್ತೆ. ಗಿವ್ಸ್ ರಿಯಲ್ ಟೈಮ್ ಡಿಸ್ಟೆನ್ಸ್ ವ್ಯಾಲ್ಯೂ. ರಿಯಲ್ ಟೈಮ್ ಡಿಸ್ಟೆನ್ಸ್ ಅಂದರೆ ಆ ಡಿಸ್ಟೆನ್ಸ್ ಈಗ ಎಲ್ಲಿದೆ ಅಲ್ಲಿಂದ ಡಿಸ್ಟೆನ್ಸ್ ಕೊಡುತ್ತೆ. ನೋ ಪ್ರೀ ಡಿಫೈನ್ಡ್ ವ್ಯಾಲ್ಯೂಸ್. ಯೂಸ್ಫುಲ್ ಫಾರ್ ಬಿಗಿನಿಂಗ್ ಟು ಲರ್ನ್ ಆರ್ಡಿನೋ ಆ್ಯಂಡ್ ಸೆನ್ಸರ್. ಬಿಗಿನರ್ಸಿಗೆ ಆರ್ಡಿನೋ ಮತ್ತು ಸೆನ್ಸರ್ಸ್ ಓದೋರಿಗೆ ತುಂಬ ಯೂಸ್ಫುಲ್ ಆಗುತ್ತೆ. ಡಿಸ್ಅಡ್ವಾಂಟೇಜಸ್ ಏನೇನಪ್ಪ ಅಂದರೆ ಸಾಫ್ಟ್ ಮೆಟೀರಿಯಲ್ ಮೇ ಅಬ್ಸರ್ವ್ ಸೌಂಡ್ ವೇವ್. ಅಂದರೆ ಒಂದೊಂದು ಸಾಫ್ಟ್ ಮೆಟೀರಿಯಲ್ ಸೌಂಡ್ ಅಬ್ಸರ್ವ್ ಮಾಡಿಬಿಡುತ್ತೆ, ಸ್ಪಂಜಸ್ಸು ಆ ಟೈಪ್ ಎಲ್ಲ. ವೆರಿ ಸ್ಮಾಲ್ ಆರ್ ಆ್ಯಂಗಲ್ಡ್ ಆಬ್ಜೆಕ್ಟ್ ಕ್ಯಾನ್ ಬಿ ಇನ್ಅಕ್ಯುರೇಟ್ ಮೆಜರ್ಡ್. ಅಂದರೆ ತುಂಬ ಚಿಕ್ಕ ವಸ್ತು ಬಂದರೆ ಅದನ್ನು ಒಂದೊಂದ್ಸಲಿ ಡಿಟೆಕ್ಟ್ ಮಾಡಲ್ಲ, ಅದೊಂದು ಡ್ರಾಬ್ಯಾಕು. ಆಮೇಲೆ ಪರ್ಫಾರ್ಮೆನ್ಸ್ ಕ್ಯಾನ್ ಬಿ ಅಫೆಕ್ಟೆಡ್ ಬೈ ಟೆಂಪ್ರೇಚರ್ ಆ್ಯಂಡ್ ಎನ್ವಿರಾನ್ಮೆಂಟ್ ಕಂಡೀಷನ್. ಅಂದರೆ ಟೆಂಪ್ರೇಚರಲ್ಲಿ ಏನಾದರೂ ವೇರಿ ಆದರೆ, ಇಲ್ಲ ಎನ್ವಿರಾನ್ಮೆಂಟಲ್ ಕಂಡೀಷನ್ಸಲ್ಲಿ ಏನಾದರೂ ವೇರಿ ಆದರೆ ಗಾಳಿ ಗೀಳಿ ಸೌಂಡಿಗೆ ಎಫೆಕ್ಟ್ ಆಗುತ್ತೆ. ಇಟ್ ಹ್ಯಾಸ್ ಲಿಮಿಟೆಡ್ ಮೆಜರಿಂಗ್ ರೇಂಜ್. ಇದರ ಮೆಜರಿಂಗ್ ರೇಂಜ್ ಲಿಮಿಟೆಡ್ ಆಗಿದೆ. ಅದು ಇದಿಷ್ಟು ಇದ್ರ ಡಿಸ್ಅಡ್ವಾಂಟೇಜಸ್. ಸೊ ಇದಾಗಿತ್ತು ಪ್ರಾಜೆಕ್ಟ್ ಎಕ್ಸ್ಪ್ಲನೇಷನು. ಈಗ ಬನ್ನಿ, ಈಗ ಥಿಂಕರ್ ಕ್ಯಾಡಲ್ಲಿ ನಾವು ಪ್ರಾಜೆಕ್ಟ್ನ ಬಿಲ್ಡ್ ಮಾಡಿ ನೋಡೋಣ. ಇಲ್ಲಿ ಕ್ರಿಯೇಟ್ ಆಪ್ಷನ್, ಕ್ರಿಯೇಟಲ್ಲಿ ಸರ್ಕ್ಯೂಟ್ಸು, ನಮ್ಗೆ ಬೇಕಾಗಿರೋ ಕಾಂಪೊನೆಂಟ್ಸ್ ಎಲ್ಲ ತಕ್ಕೊಬಿಡೋಣ. ಆರ್ಡಿನೋ, ಆರ್ಡಿನೋ, ಬ್ರೆಡ್ ಬೋರ್ಡು, ಆಮೇಲೆ ನಮ್ಗೆ ಬೇಕಾಗಿರೋದು ಮೇನ್ ಆಗಿ ಅಲ್ಟ್ರಾಸೋನಿಕ್ ಸೆನ್ಸರು. ಅಲ್ಟ್ರಾಸೋನಿಕ್ ಅಲ್ಲ, ಸಾರಿ, ನಮ್ಗೆ ಬೇಕಾಗಿರೋದು ಅಲ್ಟ್ರಾಸಾನಿಕ್ ಅಲ್ಲೇ ಡಿಸ್ಟೆನ್ಸ್ ಸೆನ್ಸರ್. ಅಲ್ಟ್ರಾಸಾನಿಕ್ ಡಿಸ್ಟೆನ್ಸ್ ಸೆನ್ಸರ್ ಅಂತಾನೆ ಇರುತ್ತೆ. ಅದನ್ನು ಕ್ಲಿಕ್ ಮಾಡಿ ಇಲ್ಲಿ ನೋಡಿ, ಅಲ್ಟ್ರಾಸಾನಿಕ್ ಡಿಸ್ಟೆನ್ಸ್ ಸೆನ್ಸರಿಗೆ 4 ಪಿನ್ಸ್ ಇರುತ್ತೆ. ಇಲ್ಲ HCSR04 ಅಂತಾನು ಕ್ಲಿಕ್ ಮಾಡ್ಕೋಬಹುದು. ಇದಾಯ್ತು. ಈಗ ನಮ್ಗೆ LCD ಡಿಸ್ಪ್ಲೇ ಬೇಕು. LCD ಅಂತ ಕ್ಲಿಕ್ ಮಾಡಿ. LCD ಇದು 16 ಇಂಚ್ LCD ಆಯ್ತು. ನಿಮಿಷ. ಓಕೆ, ಇದು LCD ಸೆಕೆಂಡ್ ಅಂತು. LCD 12C ಅಂತ ಇರುತ್ತೆ. LCD 16x2 12C ಅಂತ. ಇದಲ್ಲ, ಇದು ಕ್ಲಿಕ್ ಮಾಡ್ಕೋಬಹುದು. ಇಲ್ಲಿ ಟೈಪ್ ಅಲ್ಲಿ MCP ಬೇಡ, ನಮ್ಗೆ PCF8574 ಬೇಸ್ಡ್ ಬೇಕು. ಆಮೇಲೆ ಅಡ್ರೆಸ್ ಬಂದ್ಬಿಟ್ಟು ನಮ್ಗೆ 39x0x27 ಬೇಕು. ಯಾಕಂದ್ರೆ ಇದು ಕೋಡನ್ನು ನಾವು ಬರ್ದಿದ್ದೀವಿ 16x2 ಅಂತ, ಅದಕ್ಕೆ ಕೋಡಿಂಗ್ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಬರ್ದಿದ್ದೀವಿ 0x27 ಅಂತ, ಅದಕ್ಕೆ 39 ಯೂಸ್ ಮಾಡ್ತೀವಿ. ಈಗ ಕನೆಕ್ಷನ್ ಮಾಡ್ಕೊಬಿಡೋಣ. ಓಕೆ, ಇದನ್ನ ಈ ಸೈಡ್ ಇಡೋಣ. ಈಗ ಫಸ್ಟ್ ಕಾಮನ್ ಗ್ರೌಂಡ್ ಕೊಟ್ಬಿಡೋಣ. ಇದಕ್ಕೆ ಕಲರ್ ಚೇಂಜ್ ಮಾಡ್ಕೊಬಿಡ್ತೀನಿ. ಕಾಮನ್ VCC ರೆಡ್ ತಗೋತಿದೀವಿ. ಕಾಮನ್ VCC ರೆಡ್ ಟು ಪಾಸಿಟಿವ್ ಕೊಟ್ಟೆ. ಈಗ ಬ್ಲ್ಯಾಕ್ ವೈರು ಗ್ರೌಂಡಿಗೆ. ಗ್ರೌಂಡ್ ಕನೆಕ್ಷನ್ ಆಯ್ತು. ಫಸ್ಟ್ ಈಸಿ ಕನೆಕ್ಷನ್ಸ್ ಎಲ್ಲ ಮಾಡ್ಕೊಬಿಡೋಣ. VCC ಇಂದ 5 ವೋಲ್ಟು ಕಲರ್ ಚೇಂಜ್ ಮಾಡ್ಕೊಬಿಡೋಣ ರೆಡ್ಡಿಗೆ. ಇಲ್ಲೂ ಕೂಡ VCC ಇಂದ 5 ವೋಲ್ಟು ಸೇಮ್ ಕನೆಕ್ಷನ್ಸ್. ಇದಾಯ್ತು. ಈಗ ಗ್ರೌಂಡ್ ಕನೆಕ್ಷನ್ಸ್ ಕೊಡ್ಬೋಣ. ಸ್ಟಾರ್ಟಿಂಗ್ ಗ್ರೌಂಡ್, ಇದ್ರದ್ದು ಗ್ರೌಂಡು, ಇಲ್ಲಿಗೂ ಗ್ರೌಂಡು VCC ಕನೆಕ್ಷನ್ ಆಯ್ತು. ಈಗ ಟ್ರಿಗ್ ಪಾಯಿಂಟ್ ಇಂದ ಇದಕ್ಕೆ ಕಲರ್ ಚೇಂಜ್ ಮಾಡ್ಕೊಬಿಡ್ತೀನಿ. ನೀವು ಯಾವ್ದಾದ್ರು ಕಲರ್ ಇರ್ಬೋದು, ನಾನು ಪರ್ಪಲ್ ಇರ್ತೀನಿ. ಪರ್ಪಲ್ ಕಲರ್ ಇಂದ
ಅನಲಾಗ್ ಪಿನ್ A0 ಕನೆಕ್ಷನ್ ಕೊಡ್ತೀವಿ. ಅನಲಾಗ್ ಪಿನ್ A0. ಆಮೇಲೆ ಎಕೋ ಪಾಯಿಂಟ್ನ ಇದಕ್ಕೂ ಕಲರ್ ಚೇಂಜ್ ಮಾಡಿಬಿಡೋಣ. ಎಲ್ಲೋ ಕೊಡೋಣ. ಇದನ್ನ ಎಲ್ಲೋ ಆಯಿತು. ಇದಕ್ಕೆಲ್ಲೋ ಕೊಟ್ಬಿಡೋಣ. ಎಕೋ ಪಾಯಿಂಟ್ ಎಲ್ಲೋ ಟು ನಮ್ಗೆ ಬೇಕಾಗಿರೋದು A1. ಅನಲಾಗ್ ಪಿನ್ A1 ನೀಟಾಗಿ ಅಸೆಂಬಲ್ ಮಾಡಿಬಿಡೋಣ. ಈಗ SDA ಕನೆಕ್ಷನ್. SDAನ ನಾವು ಇದಕ್ಕೂ ಕಲರ್ ಚೇಂಜ್ ಮಾಡಿಬಿಡೋಣ. ಕಲರ್ ಬಂದ್ಬಿಟ್ಟು ಪಿಂಕ್ ಇಡೋಣ. SDAನ A4 ಕನೆಕ್ಷನ್ ಕೊಡ್ತೀವಿ. ಆಮೇಲೆ ನೆಕ್ಸ್ಟ್ ಕಲರು ಬ್ಲೂ ಕೊಡ್ತೀವಿ. SCL ಇಂದ ಲೈನ್ ಹೋಗಿ ಇದನ್ನ A5 ಕನೆಕ್ಷನ್ ಕೊಡ್ತೀವಿ. ಓಕೆ, ಈಗ ನಮ್ಮ ಕನೆಕ್ಷನ್ ಎಲ್ಲ ಕಂಪ್ಲೀಟ್ ಆಯಿತು. ನಾವು ಮೂವ್ ಮಾಡೋದ್ಕಿಂತ ಒಂದು ಕರೆಕ್ಟ್ ಆಗಿದೆ. ಈಗ ಕೋಡ್ ಪಾರ್ಟಿಗೆ ಬರೋಣ. ಈ ಬ್ಲಾಕ್ಸಿಗೆ ಹೋಗಿ ಟೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ ಕಂಟಿನ್ಯೂ. ಬೈ ಡಿಫಾಲ್ಟ್ ಕೋಡ್ನ ಕ್ಯಾನ್ಸಲ್ ಮಾಡಿ ನಮ್ಮ ಕೋಡ್ನ ಬರೆಯೋಣ. ಸ್ಟಾರ್ಟ್ ಸಿಮ್ಯುಲೇಷನ್ ಕ್ಲಿಕ್ ಮಾಡೋಣ. ಹೇಗೆ ಗೊತ್ತಾಗುತ್ತೆ ಅಂತ. ನೆಕ್ಸ್ಟ್ ಸ್ವಲ್ಪ ಸ್ಲೋ ಇದೆ. ನೆಟ್ವರ್ಕ್ ಸ್ವಲ್ಪ ಸಿಂಪಲ್ ಸರ್ಕ್ಯೂಟು. ಡಿಸ್ಟೆನ್ಸು ಡಿಸ್ಪ್ಲೇಸ್ಮೆಂಟ್ ಬಂತು. ಇಲ್ಲಿ ನೋಡಿ, ಡಿಸ್ಟೆನ್ಸು ಡಿಸ್ಪ್ಲೇಸ್ಮೆಂಟ್ ತೋರಿಸ್ತಿದೆ. ಈಗ ಹತ್ರ ಬರ್ತಿದ್ರಿ, ಡಿಸ್ಟೆನ್ಸ್ ಜಾಸ್ತಿ ಆಗ್ತಿದೆ, ಕಮ್ಮಿ ಆಗ್ತಾ ಇದೆ. ಕರೆಕ್ಟ್ ಆಗಿದೆ ನೋಡಿ. ಇಲ್ಲಿ 75.9 ಸೆಂಟಿಮೀಟರು 29 ಇಂಚಸ್ ಅಂತ ತೋರಿಸ್ತಾ ಇದೆ ಡಿಸ್ಟೆನ್ಸ್. ಇಲ್ಲಿ ನೋಡಿ, ಇಲ್ಲಿ 42 ಸೆಂಟಿಮೀಟರ್ 16 ಇಂಚಸ್ 42 ಸೆಂಟಿಮೀಟರ್ 16 ಇಂಚಸ್ ಇದು ರ್ಯಾಮ್ ಫಿಗರ್ ಆಗಿ ತೋರಿಸುತ್ತೆ. ಇಲ್ಲಿ ನೋಡಿ ಡಿಸ್ಟೆನ್ಸ್ ಹೆಂಗ್ ಮೂವ್ ಆಗುತ್ತೆ ಮೂವ್ ಆಗ್ತಿದೆ ನೋಡಿ. 47 ಆಮೇಲೆ 18 ಇಂಚಸ್ ತೋರಿಸ್ತಿದೆ. ಇದಾಗಿತ್ತು ಇವತ್ತು ಅಲ್ಟ್ರಾಸಾನಿಕ್ ಡಿಸ್ಟೆನ್ಸ್ ಸೆನ್ಸರ್ ಇಂದ ನಾವು ಡಿಸ್ಟೆನ್ಸ್ ಕ್ಯಾಲ್ಕುಲೇಟ್ ಮಾಡೋ ಪ್ರಾಜೆಕ್ಟು. ಹೋಪ್ ಯು ಗೈಸ್ ಆಲ್ ಅಂಡರ್ಸ್ಟ್ಯಾಂಡ್ ದಿಸ್ ವಿಡಿಯೋ ಅಂತ ಹೇಳ್ತಾ ನಿಮಗೆಲ್ಲ ಈ ಪ್ರಾಜೆಕ್ಟ್ ಅರ್ಥ ಆಯ್ತು ಅಂತ ಅನ್ಕೋತಿದ್ದೀನಿ. ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಪ್ರಾಜೆಕ್ಟ್ ಜೊತೆ ಬರ್ತಿದ್ದೀವಿ ಅಂತ ಹೇಳ್ತಾ, ಯಾರೆಲ್ಲ ಫಸ್ಟ್ ಟೈಮ್ ಈ ನಮ್ಮ ಚಾನೆಲ್ನ ನೋಡ್ತಾ ಇದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಯಾರೆಲ್ಲ ನೋಡ್ತಾ ಇದ್ದೀರೋ ಅವರೆಲ್ಲ ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.